ಮಣ್ಣಾಕಿರೋ ಬಿಜೆಪಿಯಲ್ಲೀಗ ಮಾತನಾಡೋರೇ ಮಹಾಶೂರರಾಗಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಟೀಮ್ ಕೆರಳಿ ಕೆಂಡವಾಗ್ತಾ ಇದ್ದಂತೆ ರಾಜಾಹುಲಿ ಪಟ್ಟ ಶಿಷ್ಯರು ಸಮರ ಸಾರಿದ್ದಾರೆ. ದೆಹಲಿಗೆ ಹೋಗಿ ದೂರು ಕೊಟ್ಟು ಬಂದ ವಿಜಯೇಂದ್ರ ಹೈಕಮಾಂಡ್ ಎಂಟ್ರಿ ಆಗುತ್ತೆ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಇನ್ನು ಹುಲಿ ಅಲ್ಲ ಇಲಿ. ಆಂತರಿಕವಾಗಿ ಕೆಲವು ದುಷ್ಟಶಕ್ತಿಗಳು ಪಕ್ಷದಲ್ಲಿ ಇದ್ಕೊಂಡೇ ಪಕ್ಷದ ವಿರುದ್ಧ ಮಾತಾಡುತ್ತದೆ. ಕರ್ನಾಟಕ ಬಿಜೆಪಿ ಇಬ್ಬಾಗವಾಗಿದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿಜಯೇಂದ್ರ ಬಣ ಒಂದ್ ಕಡೆ, ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಬಣ ಮತ್ತೊಂದು ಕಡೆಯಾಗಿ ಬಿಜೆಪಿ ಒಡೆದ ಮನೆಯಾಗಿದೆ. ವಕ್ಫ್ ವಿರುದ್ಧದ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರವನ್ನ ಬೈಯೋ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ವಿಜಯೇಂದ್ರ ಅವರನ್ನ ಬಾಯಿಗೆ ಬಂದಂತೆ ಬೈತಾ ಇದ್ದಾರೆ. ಸಹಜವಾಗೇ ಇದು ವಿಜಯೇಂದ್ರ ಬಣದವರನ್ನ ಕೆರಳಿಸಿದೆ. ಮೈಸೂರಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ, ಬಿಸಿ ಪಾಟೀಲ್, ಶಿವಮೊಗ್ಗದ ಹರತಾಳು ಹಾಲಪ್ಪ, ಬಳ್ಳಾರಿಯ ಸೋಮಶೇಖರ್ ರೆಡ್ಡಿ, ಕೋಲಾರದ ವೈ ಸಂಪಂಗಿ ಸೇರಿದಂತೆ 38ಕ್ಕೂ ಹೆಚ್ಚು ಮಾಜಿ ಸಚಿವರು, ಶಾಸಕರು, ಪ್ರಮುಖರು ಮೈಸೂರಿಗೆ ಬಂದಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿ ಬಿಜೆಪಿ ಬಂಡಾಯಗಾರರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಆದರೆ ನಾಯಕರು ಭಾಷಣ ಶುರು ಮಾಡೋ ಮೊದಲೇ ಕಾರ್ಯಕರ್ತರೇ ರೊಚ್ಚಿಗೆದ್ದ ಪ್ರಸಂಗ ನಡೆದೋಯ್ತು. ಯತ್ನಾಳ್ ಉಚ್ಚಾಟಿಸಿ ಆಮೇಲೆ ಬನ್ನಿ ಎಂದ ಕಾರ್ಯಕರ್ತ ಮಗು ಚಿವುಟಿ ತೊಟ್ಟಿಲು ತೂಗ್ತಿದ್ದಾರ ಹೈಕಮಾಂಡ್ ನಾಯಕರು. ಯತ್ನಾಳ್ ಒಬ್ಬರನ್ನ ಉಚ್ಚಾಟಿಸೋ ತಾಕತ್ತಿಲ್ವಾ ಹೇಳಿ. ಕೇಳಿದ್ರಲ್ಲ ಕಾರ್ಯಕರ್ತರ ಮಾತನ್ನ. ಯತ್ನಾಳ್ ವಿಷಯದಲ್ಲಿ ವಿಜಯೇಂದ್ರ ಬಣ ಕಾರ್ಯಕರ್ತರನ್ನ ಒಗ್ಗೂಡಿಸೋಕೆ ಸಭೆ ನಡೆಸಿದ್ರು. ಆದ್ರೆ ಅದೇ ಕಾರ್ಯಕರ್ತರು ಬಿಜೆಪಿಯ ಎಲ್ಲಾ ನಾಯಕರಿಗೂ ತರಾಟೆ ತಗೊಂಡ್ರು. ಕಾರ್ಯಕರ್ತರ ಸಿಟ್ಟು ನೋಡಿದ ವಿಜಯೇಂದ್ರ ಬಣದವರು ಕೊನೆಗೆ ಯತ್ನಾಳ್ ಮೇಲೆ ಸಿಕ್ಕಾಪಟ್ಟೆ ಕೂಗಾಡಿದ್ರು. ಕಾಂಗ್ರೆಸ್ನಿಂದ ಸುಪಾರಿ ಪಡೆದ ವ್ಯಕ್ತಿ, ಅವನೊಬ್ಬ ಇಲಿ ಅಂತ ಯತ್ನಾಳ್ ಮೇಲೆ ರೇಣುಕಾಚಾರ್ಯ ಸಿಟ್ಟು ಹೊರಹಾಕಿದ್ರು. ಯತ್ನಾಳ್ ಹೋರಾಟ ಪೇಯ್ಡ್ ಹೋರಾಟ ಅಂತ ಮಾಜಿ ಶಾಸಕ ನಾಗೇಂದ್ರ, ಯತ್ನಾಳ್ಗೆ ಪ್ರಚಾರದ ಹುಚ್ಚು, ದುಷ್ಟಶಕ್ತಿ ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ವಾಗ್ದಾಳಿ ಮಾಡಿದ್ರು. ಬಹಳ ಹಿರಿಯರು ವಿಶ್ವನಾಥರವರು ಮುತ್ಸದ್ದಿ ರಾಜಕಾರಣಿ, ಹಿಂದುಳಿದ ನಾಯಕರು. ಅವ್ರು ಏನ್ ಹೇಳಿದ್ರಲ್ಲಿ, ಸಿದ್ದರಾಮಯ್ಯನವರು ಮೋರ್ಚಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ಹಿರಿಯರು ವಿಶ್ವನಾಥರವರು ಎಂತ ಮಾತು ಹೇಳಿದ್ರು ಹಿರಿಯರು. ಇದೇ ತಾನೇ ನಿಮ್ದು ಮ್ಯಾಚ್ ಫಿಕ್ಸಿಂಗ್ ಹೋರಾಟ, ನಿಮ್ಮ ದಾಖಲೆಗಳು ಬಿಚ್ಚಿಡ್ತೀವಿ ಅಂತ ಹೇಳ್ತೇನಪ್ಪ. ಏನು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತೀಯಾ? ಇವತ್ತೊಂದು ಕರೆ ಕೊಟ್ರೆ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೂತ್ಕೊಂಡು ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಾರೆ. ನಾನು ಇವತ್ತು ನಿಮ್ಗೆ ಸವಾಲು ಹಾಕ್ತೀನಿ, ನಾಳೆ ಬೆಳಿಗ್ಗೆ ನೀವು ಕರೆ ಕೊಡಿ. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋರಾಟವನ್ನು ಮಾಡ್ತಾರೆ, ಎಷ್ಟು ಜನ ಕಾರ್ಯಕರ್ತರು ನಿಮ್ಮ ಪರವಾಗಿ ಬರ್ತಾರೆ ಅಂತಕ್ಕಂಥ ಕರೆಯನ್ನ ಕೊಡಿ, ನೀವು ನೋಡೋಣ. ಪಕ್ಷದಲ್ಲಿ ಆಂತರಿಕವಾಗಿ ಕೆಲವು ದುಷ್ಟಶಕ್ತಿಗಳು ಪಕ್ಷದಲ್ಲಿ ಇದ್ಕೊಂಡೇ ಪಕ್ಷದ ವಿರುದ್ಧ ಮಾತಾಡುವಂಥದ್ದು, ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥದ್ದು, ಪಕ್ಷದ ಇಮೇಜ್ ಅನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಬಣ ಬ್ಯಾಕ್ ಟು ಬ್ಯಾಕ್ ಮಾತಾಡ್ತಾ ಯತ್ನಾಳ್ರನ್ನ ಗುರಿಯಾಗಿಸಿ ವಾಗ್ದಾಳಿ ಮಾಡುತ್ತಿದೆ. ಇದಕ್ಕೆ ಯತ್ನಾಳ್ ಸುಮ್ಮನಾಗಿಲ್ಲ. ವಿಜಯೇಂದ್ರ ಅಂಡ್ ಟೀಮ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ಮತ್ತೆ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆ ಬಿವೈ ವಿಜಯೇಂದ್ರ ಕೂಡ ದೆಹಲಿಗೆ ತೆರಳಿ ಬಿಜೆಪಿ ವರಿಷ್ಠರಿಗೆ ದೂರನ್ನು ಕೊಟ್ಟು ಬಂದಿದ್ದಾರೆ. ಒಂದು ದುರಂತ, ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಒಂದಿನ ಸರಿ, 2 ದಿನ ಸರಿ, ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ. ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವ್ರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ. ಯಾರ ಗಮನಕ್ಕೆ ತರಬೇಕೋ ಅದು ತಂದಿದ್ದೇನೆ. ಯತ್ನಾಳ್ ಬಾಯಿ ಮುಚ್ಚಿಸಿ, ಇಲ್ಲ ಅಂದ್ರೆ ಶಿಸ್ತು ಕ್ರಮ ಜರುಗಿಸಿ. ವಕ್ಫ್ ಹೆಸರಲ್ಲಿ ಹೋರಾಟ ಮಾಡ್ತಾ ಪಕ್ಷಕ್ಕೆ ವಂಚಿಸುತ್ತಿದ್ದಾರೆ. ನನ್ನನ್ನು ಯಾರೂ ಏನು ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ಹೈಕಮಾಂಡ್ ಬೆಂಬಲ ಇದೆ ಅಂತ ಹೇಳಿಕೆ ಕೊಡ್ತಾರೆ. ಯತ್ನಾಳ್ ಬಾಯಿಗೆ ಬೀಗ ಹಾಕದಿದ್ರೆ ಪಕ್ಷಕ್ಕೆ ದೊಡ್ಡ ಹಾನಿ. ತಕ್ಷಣ ಶಿಸ್ತು ಕ್ರಮ ಜರುಗಿಸಿ ಕಠಿಣ ಎಚ್ಚರಿಕೆ ರವಾನಿಸಬೇಕು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ವಿಜಯೇಂದ್ರ ಮಾಡಿರುವ ಮನವಿ ಇದು. ವಿಜಯೇಂದ್ರ ದೂರು ಕೊಟ್ಟು ಬರ್ತಿದ್ದಂತೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ದೆಹಲಿಯಿಂದ ಬುಲಾವ್ ಬಂದಿದ್ಯಂತೆ. ಅಂದುಕೊಂಡಂತೆ ಆದರೆ ಡಿಸೆಂಬರ್ ಮೊದಲ ವಾರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆಯ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ.
ಡಿಸೆಂಬರ್ 3ಕ್ಕೆ ರಾಜ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಟೀಮ್ ಭೇಟಿ ಕೊಡ್ತಿದೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಪಕ್ಷ ಸಂಘಟನೆ ಕಾರ್ಯಕ್ರಮದ ಹೆಸರಲ್ಲಿ ರಾಜಿ ಸಂಧಾನ ನಡೆಸ್ತಾರೆ ತರುಣ್ ಚುಗ್ ಅನ್ನೋ ಮಾಹಿತಿ ಸಿಕ್ಕಿದೆ. ಡಿಸೆಂಬರ್ 3ಕ್ಕೆ ತಪ್ಪಿದ್ರೆ ಡಿಸೆಂಬರ್ 7ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಯತ್ನಾಳ್ ವಿಜಯೇಂದ್ರ ಟೀಮ್ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಲಿದ್ದಾರೆ. ಯತ್ನಾಳ್ ವಿಜಯೇಂದ್ರ ಬಣದ ಕೆಲವರ ಮೇಲೆ ಶಿಸ್ತು ಕ್ರಮನೂ ಆಗುತ್ತೆ ಅನ್ನೋ ಮಾತಿದ್ದು, ಎರಡೂ ಬಣದಲ್ಲೂ ಕೆಲ ನಾಯಕರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಯಾರೂ ಪಕ್ಷದ ವಿರುದ್ಧ ಮಾತಾಡದಂತೆ ಎಚ್ಚರಿಕೆ ಸಂದೇಶ ನೀಡುವ ಸಾಧ್ಯತೆ ಇದೆ. ರಾಜ್ಯಕ್ಕೆ ಡಿಸೆಂಬರ್ ಮೊದಲ ವಾರದಲ್ಲಿ ಹೈಕಮಾಂಡ್ ನಾಯಕರ ಟೀಮ್ ಎಂಟ್ರಿ ಕೊಡೋದು ಫೈನಲ್ ಆಗಿದೆ. ಬಿಜೆಪಿ ಹೈಕಮಾಂಡ್ ಬಂದ್ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ. ಆದರೆ ಬಿಜೆಪಿಯೊಳಗಿನ ಭಿನ್ನಮತ ಕಾಂಗ್ರೆಸ್ನವರಿಗಂತೂ ಭರ್ಜರಿ ಆಹಾರವಾಗಿದೆ. ಏನೇ ಆಗಲಿ, ಈ ಸಲ ಹೈಕಮಾಂಡ್ ನಾಯಕರು ಸುಮ್ಮನೆ ಬಂದು ಸಭೆ ಮಾಡಿ ಹೋಗ್ತಾರಾ ಅಥವಾ ಬಿಜೆಪಿಯಲ್ಲಿ ಭಿನ್ನಮತಕ್ಕೆಲ್ಲ ಮದ್ದು ಹಾಕಿ ಬಾಯಿಗೆ ಬೀಗ ಹಾಕಿ ಹೋಗ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ ವೀರಶೈವ ಲಿಂಗಾಯತರು ಸಿಟ್ಟಾಗಿದ್ದಾರೆ. ಇನ್ನೊಂದು ಕಡೆ ಒಕ್ಕಲಿಗ ಸ್ವಾಮೀಜಿ ಮೇಲೆ ಎಫ್ಐಆರ್ ಹಾಕಿ ವಿಚಾರಣೆಗೆ ಕರೆಯೋದಕ್ಕೆ ಬಿಜೆಪಿಯವರು ಸರ್ಕಾರದ ಮೇಲೆ ತಿರುಗಿ ಬಿದ್ದಿದ್ದಾರೆ. ಏನಿದು ಪ್ರಕರಣಗಳು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಬೀದರ್ನಲ್ಲಿ ವಕ್ಫ್ ಆಸ್ತಿ ವಿವಾದದ ಸಂಬಂಧ ಭಾಷಣ ಮಾಡ್ತಿದ್ರು. ಭಾಷಣದ ಮಧ್ಯೆ ಮಾತಾಡೋ ಬರದಲ್ಲಿ ನೀವೆಲ್ಲರೂ ಮುಸ್ಲಿಮರಾಗಬೇಕಾಗುತ್ತದೆ ಎಂದು ಹೇಳಿ ಅವಹೇಳನಕಾರಿ ಸನ್ಹೆ ಮಾಡಿದ್ರು. ಜೊತೆಗೆ ಬಸವಣ್ಣನ ಥರ ನದಿಗೆ ಹಾರಿ ಸಾಯ್ಬೇಕಾಗತ್ತೆ ಅಂತ ಹೇಳಿಕೆ ಕೊಟ್ಟು ವಿವಾದಕ್ಕೆ ಸಿಲುಕಿದ್ದಾರೆ. ಯತ್ನಾಳ್ ಹೇಳಿಕೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಖಂಡನೆ ವ್ಯಕ್ತಪಡಿಸಿದ್ರೆ ಯತ್ನಾಳ್ ವಿರುದ್ಧ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬಿಡಲಾರ್ಬಿಟ್ಟೆ ಬರೀ ಫೋಟೋ ಹಾಕಕ್ ಕೊಡುದಿಲ್ಲ, ಜಮೀನು ಹೋದ್ರು ಹೊರಗೂ ಬರೋದಿಲ್ಲ. ಅಂದ್ರ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊಳೆಗೆ ಜೀವಿತ್ತು, ಇಲ್ಕಂದ್ರ ಆಗ್ಬೇಕಾಗ್ತದೆ. ಬಸವಣ್ಣ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದೆ ಅಂತ ಹೇಳ್ತಾರೆ. ಬಸವಣ್ಣ ಕೇವಲ ವೀರಶೈವ ಸಮಾಜಕ್ಕಷ್ಟೇ ಅಲ್ಲ, ಅಣ್ಣ ಬಸವಣ್ಣ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತವ್ರು, ಅಂದು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಂತವ್ರು. ಹೌದಮ್ಮ, ಅಂತ ಮಾನವರ ಬಗ್ಗೆ ಅಪಮಾನ ಮಾಡ್ತಿಲ್ಲ. ನಾನು ಮಠಾಧೀಶರಲ್ಲಿ ವಿನಂತಿ ಮಾಡ್ತೀನಿ, ಕೈ ಮುಗಿದು ಮಠಾಧೀಶರು ಚೀಮಾರಿ ಹಾಕ್ಬೇಕಂತೇಳಿ ಮಠಾಧೀಶರು ಒತ್ತಾಯ ವಿನಂತಿ ಮಾಡ್ತೀನಿ ನಾನು. ಯತ್ನಾಳ್ ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ಪರೋಕ್ಷ ಹೇಳಿಕೆ ಕಿಚ್ಚು ಹಚ್ಚಿದೆ. ಆದ್ರೆ ಬಸವಣ್ಣ ಏನಂತ ನಮಗೆ ಗೊತ್ತು, ಇವರಿಗೇನ್ ಗೊತ್ತು ಅಂತ ಯತ್ನಾಳ್ ತಿರುಗಿ ಬಿದ್ರು. ಇವರು ಬಸವಣ್ಣವ್ರಿಗೆ ಏನಾರು ಮಾಡ್ಯಾರೇನ್ರಿ? ಇವ್ರೆಲ್ಲ ವಿಭೂತಿ ಹಚ್ಕೊಂಡು ಅಡ್ಡಾಡೋರೆಲ್ಲ ವೀರಶೈವ ಮಹಾಸಭಾದ ಏನ್ ಮಾಡ್ಯಾರ ಹೇಳ್ರಿ? ಮೊದಲಲ್ಲಿ ಬಸವಣ್ಣವ್ರ ಶಿವಾನುಭವ ಮಂಟಪ ಏನೈತಲ್ಲ, ಪೀರ್ ಭಾಷಾಂದು ಹೋರಾಟ ಮಾಡತ್ ಹೇಳ್ರಿ. ಅವ್ರಿಗೆ ಸತ್ಯ ಏನೈತಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗೊತ್ತೈತಿ. ಬಸವಣ್ಣವ್ರ ಕೊನೆ ಏನಾಗಿತ್ತು ನಮಗ್ ಗೊತ್ತೈತಿ. ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರ ಹಿಂಗಾಯ್ತು ಬಸವಣ್ಣಂದ. ಈಗೇನ್ ಗುರ್ತದ? ಸುಮ್ಮ ಒಂದು ಬುಕ್ಕ ಬರೀದು. ವಿಶ್ವಗುರು ಬಸವಣ್ಣನವರ ವಿಷಯದಲ್ಲಿ ಯತ್ನಾಳ್ ಆಡಿದ ಮಾತುಗಳ ವಿವಾದ ಇಲ್ಲಿಗೆ ನಿಲ್ಲುತ್ತೋ ಮುಂದುವರಿಯುತ್ತೋ ಗೊತ್ತಿಲ್ಲ. ಆದ್ರೆ ಒಕ್ಕಲಿಗ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮೊನ್ನೆಯಷ್ಟೇ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನೇ ಕಿತ್ಕೊಳ್ಬೇಕು ಅಂತ ವಿವಾದದ ಹೇಳಿಕೆ ಕೊಟ್ಟಿದ್ರು. ಈಗ ಚಂದ್ರಶೇಖರನಾಥ ಸ್ವಾಮೀಜಿ ಮೇಲೆ ಎಫ್ಐಆರ್ ದಾಖಲಿಸಿದ್ದು ವಿಚಾರಣೆಗೆ ಬರುವಂತೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ರಾಜಕೀಯ ವೈಷಮ್ಯದ ಮಾತುಗಳನ್ನು ಆಡಿಸ್ತಿದೆ. ಅಲ್ಲ, ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನ ಮಾಡ್ತಾರೆ ಅಷ್ಟೇ. ಇವರಿಗೆ ನೋಟಿಸ್ ತರಾತುರಿಲಿ ಕೊಟ್ಟಂತವರು ನನ್ನ ಬಗ್ಗೆ ಚರ್ಚೆ ಮಾಡಿದ್ರಲ್ಲ, ಇದನ್ನ ಜನಾಂಗೀಯ ಭಾಷೆ, ಇವತ್ತವರಿಗೆ ಏನಾದರೂ ನೋಟಿಸ್ ಕೊಟ್ರ? ಕೇಸ್ ಆಗಿಲ್ಲ, ಅದು ಖಾತೆಗೆ ನೋಟಿಸ್ ಕೊಟ್ಟಿಲ್ಲ. ಇದನ್ನ ಈ ಒಂದು ರೀತಿಯ ತೀರ್ಮಾನಗಳು ಮಾಡೋದ್ರಿಂದ ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಯಾವ ರೀತಿಯ ಅರಾಜಕತೆ ಪ್ರಾರಂಭ ಆಗುತ್ತೆ ಕಾದ್ ನೋಡಿ. ಆ ಶ್ರೀಗಳು ಕೊಟ್ಟಂತ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಹಂಗಿದ್ದಲ್ಲಿ ನೀವು ಕಾವಿ ಹುಟ್ಟ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಬರೇ ಖಾದಿ ಮತ್ತು ಖಾಕಿಗೆ ಮಾತ್ರ ಸಂವಿಧಾನನ? ಈ ಸರ್ಕಾರ ನಾವು ನಗರ ನಕ್ಸಲರು ಅಂತ ಕರಿತಾ ಇದ್ವಿ. ಯಾರು ನಗರ ನಕ್ಸಲರು ಅನ್ನುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಸರ್ಕಾರ ತನ್ನ ನಿಲುವುಗಳಿಂದ ವಾಪಸ್ ಬರಬೇಕು. ಸಾಧು ಸಂತರನ್ನ ಗೌರವದಿಂದ ನಡೆಸ್ಕೊಳ್ಳುವಂತ
ಮೇಲ್ಪಂಕ್ತಿಯನ್ನ, ವ್ಯಕ್ತಿತ್ವವನ್ನ ಸರ್ಕಾರ ಬೆಳೆಸ್ಕೊಳ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ. ಇನ್ನು ಸ್ವಾಮೀಜಿ ಅವರು ಮುಸ್ಲಿಮರಿಗೆ ವೋಟಿಂಗ್ ಪವರ್ ಹಿಂಪಡೆಯಬೇಕು ಎಂದಿದ್ದಕ್ಕೆ ಬಿಜೆಪಿ ಬೆಂಬಲ ಕೊಡುತ್ತಾ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರಶ್ನೆ ಹಾಕಿದ್ರು. ಸ್ವಾಮೀಜಿಗಳಿರೋದು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಲಿಕ್ಕೆ ಹೊರತಾಗಿ ಸಮಾಜದ ಸ್ವಾಸ್ಥ್ಯನ ಕೆಡಿಸ್ಲಿಕ್ಕೆ ಅಲ್ಲ. ನಾನಷ್ಟು ದೊಡ್ಡವಳಲ್ಲ ಸ್ವಾಮೀಜಿಗಳ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ. ಬಟ್ ಸ್ವಾಮೀಜಿಗಳು ಏನೇ ಇದ್ರು ಕೂಡ ನಮಗೆ ಮಾರ್ಗದರ್ಶನ ಹೇಳ್ಬೇಕೆ ಹೊರತಾಗಿ ಈ ರೀತಿ ಮಾತನ್ನ ಹೇಳ್ಬಾರ್ದು. ನಾವು ಭಾರತ ದೇಶದಲ್ಲಿದ್ದೀವಿ, ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಫಾಲೋ ಮಾಡ್ತಾ ಇದ್ವಿ. ಎಲ್ಲ ಪ್ರಜೆಗಳಿಗೂ ಎಲ್ಲರಿಗೂ ಕೂಡ ಒಂದೇ ಹಕ್ಕು. ಅದು ನಾನಾಗ್ಲಿ, ಅದು ರಾಷ್ಟ್ರಪತಿ ಆಗ್ಲಿ, ಅದು ನೀವಾಗ್ಲಿ. ಒಂದ್ ಕಡೆ ವಿಶ್ವಗುರು ಬಸವಣ್ಣನವರ ಬಗ್ಗೆ ವಿವಾದಿತ ಹೇಳಿಕೆ ಕೊಟ್ಟು ಯತ್ನಾಳ್ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇನ್ನೊಂದ್ ಕಡೆ ಮುಸ್ಲಿಮರ ವೋಟು ಹಕ್ಕು ಕಿತ್ಕೊಳ್ಬೇಕು ಅಂತ ಹೇಳಿ ಒಕ್ಕಲಿಗ ಸ್ವಾಮೀಜಿ ಚಂದ್ರಶೇಖರನಾಥರ ಮೇಲೆ ಎಫ್ಐಆರ್ ಆಗಿರೋದು ವಿವಾದ ಗೆಬ್ಬಿಸಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಳ್ಳಾರಿಯಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದ್ರೂ ಯಾರೊಬ್ಬರ ಮೇಲೂ ಕ್ರಮ ಆಗಿರಲಿಲ್ಲ. ಸರ್ಕಾರ ಕೂಡ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ತಲೆದಂಡವಾಗಿದೆ. ಅದು ಮುಖ್ಯಮಂತ್ರಿಗಳೇ ಎಂಟ್ರಿ ಕೊಟ್ಟು. ಈ ಸ್ಟೋರಿ ನೋಡಿ ಎಲ್ಲ ಗೊತ್ತಾಗುತ್ತೆ. KSMCL ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿ, ಈ ಥರ ಮರುಕಳಿಸಿದಂತೆ ನೋಡ್ಕೋಬೇಕು, ನೀವು ಜವಾಬ್ದಾರಿ, ಒಂದು ವೇಳೆ ಆದರೆ ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ. ಬದುಕುಳಿದ ಬಾಣಂತಿಯರಿಗೂ ಈಗ ಗಿಲಿ ಜ್ವರ. ಬಳ್ಳಾರಿ ಬಾಣಂತಿಯರ ಸಾವಿನ ಸುದ್ದಿ ಇಡೀ ರಾಜ್ಯದಲ್ಲೇ ಸಂಚಲನ ಮೂಡಿಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಹೆಣ್ಣು ಮಕ್ಕಳು ದುರಂತ ಅಂತ್ಯ ಕಂಡಿದ್ದಾರೆ. ಆಪರೇಷನ್ ಸಕ್ಸಸ್ ಆಯ್ತು, ಮಗುವು ಚೆನ್ನಾಗಿದೆ ಅಂದಿದ್ದ ವೈದ್ಯರೇ ಬಾಣಂತಿ ಸಾವನ್ನಪ್ಪಿದ್ದಾಳೆ ಅನ್ನೋ ಸುದ್ದಿ ಕೊಟ್ಟಿದ್ರು. ಒಂದಾದ್ಮೇಲೆ ಒಂದರಂತೆ ಒಟ್ಟು 5 ಬಾಣಂತಿಯರು ಸಾವನ್ನಪ್ಪಿದ್ದಂತೆ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಸಹ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಗಂಡಾಂತರ ಎದುರಾಗಿದೆ. ಆಸ್ಪತ್ರೆಯಲ್ಲಿರೋ ಬಾಣಂತಿಯರಿಗೆ ಇಲಿ ಜ್ವರ ಶುರುವಾಗಿದ್ಯಂತೆ. ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ಗೆ ಅದೇನು ಒಕ್ಕರಿಸಿದ್ಯೋ ಗೊತ್ತಿಲ್ಲ. ಒಂದಾದ್ಮೇಲೆ ಒಂದು ಗಂಡಾಂತರಗಳು ಎದುರಾಗ್ತಾನೇಗಿದೆ. ಬಾಣಂತಿಯರ ಸಾವಿನ ಸುದ್ದಿ ದೊಡ್ಡ ಸುನಾಮಿ ಎಬ್ಬಿಸಿರೋ ಹೊತ್ತಲ್ಲಿ ಇಲಿ ಜ್ವರದ ಆತಂಕವು ಬೆಂಬಿಡದಂತೆ ಕಾಡೋದಕ್ಕೆ ಶುರುವಾಗಿದೆ. ಜಿಲ್ಲಾಸ್ಪತ್ರೆಯಿಂದ ಬಿಮ್ಸ್ಗೆ ಶಿಫ್ಟ್ ಆಗಿದ್ದ 7 ಬಾಣಂತಿಯರಲ್ಲಿ 3 ಇಲಿ ಜ್ವರ ಕಾಣಿಸಿಕೊಂಡಿದೆ. ಸದ್ಯ ಸುಮಲತಾ ಹಾಗೂ ಮಹಾಲಕ್ಷ್ಮಿ ಬಿಮ್ಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು, ಸುಮಯ್ಯ ಅನ್ನೋ ಬಾಣಂತಿಗೆ ಬಿಮ್ಸ್ನಲ್ಲೇ ಚಿಕಿತ್ಸೆ ನೀಡಲಾಗ್ತಿದೆ. ಒಂದಾದ್ಮೇಲೆ ಒಂದರಂತೆ ಬಾಣಂತಿಯರಿಗೆ ಸಮಸ್ಯೆ ಎದುರಾಗ್ತಿರೋದ್ರಿಂದ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಆಸ್ಪತ್ರೆಗೆ ಬರ್ತಿದ್ದಾರೆ. ಔಷಧ ಉಗ್ರಾಣದ ಮೇಲೆ ಲೋಕ ರೇಡ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿಗೆ RLS IV ಗ್ಲೂಕೋಸೆ ಕಾರಣ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇದನ್ನೇ ತಜ್ಞರ ವರದಿಯಲ್ಲೂ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ಈಗ ಬೆಳಗಾವಿಯ ಔಷಧ ಉಗ್ರಾಣದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ವೇಳೆ RLS IV ಗ್ಲೂಕೋಸ್ ಬಾಕ್ಸ್ಗಳು ಪತ್ತೆಯಾಗಿದ್ದು ಎಲ್ಲವನ್ನೂ ಜಪ್ತಿ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಔಷಧಿ ನಿಯಂತ್ರಕ ಸಸ್ಪೆಂಡ್. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಸಂಬಂಧ ನ್ಯೂಸ್ 18 ನಲ್ಲಿ ನಿರಂತರವಾಗಿ ವರದಿಯನ್ನ ನಾವು ಪ್ರಸಾರ ಮಾಡ್ತಲೇ ಇದ್ದೀವಿ. ಬಳ್ಳಾರಿ ಬಾಣಂತಿಯರ ಸುದ್ದಿಯನ್ನ ನಿಮ್ಮ ನ್ಯೂಸ್ 18 ನಿರಂತರ ಪ್ರಸಾರ ಮಾಡಿತ್ತು. ಒಂದೇ ಒಂದು ತಿಂಗಳಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದ್ರು. ಸರ್ಕಾರ ಮಾತ್ರ ಎಚ್ಚೆತ್ತುಕೊಂಡಿರಲಿಲ್ಲ. ಹೀಗಾಗಿ ನ್ಯೂಸ್ 18 ಮೆಗಾ ಕವರೇಜ್ ಮಾಡ್ತಿದ್ದಂತೆ ಸಿಎಂ ಅಲರ್ಟ್ ಆಗಿದ್ದಾರೆ. ವಿಧಾನಸೌಧದಲ್ಲಿ ಸಭೆ ನಡೆಸಿದ ಸಿಎಂ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಅಲ್ಲದೆ 5 ಬಾಣಂತಿಯರನ್ನ ಬಲಿ ಪಡೆದವರಿಗೂ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದ್ದಾರೆ. 5 ಬಾಣಂತಿಯರ ಸಾವಿನ ಹಿನ್ನೆಲೆ ಬಳ್ಳಾರಿ ಜಿಲ್ಲಾ ಔಷಧಿ ನಿಯಂತ್ರಕನನ್ನ ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಲಿಂಗರ್ ಲ್ಯಾಕ್ಟೇಟ್ ಔಷಧಿಯ ಸರಬರಾಜುಗೂ ಬ್ರೇಕ್ ಹಾಕಲಾಗಿದ್ದು, ಪಶ್ಚಿಮ ಬಂಗಾಳದ ಫಾರ್ಮಸ್ಯೂಟಿಕಲ್ನಿಂದ ಈ ಔಷಧಿ ಸರಬರಾಜಾಗ್ತಿತ್ತು. ಹೀಗಾಗಿ ಪಶ್ಚಿಮ ಬಂಗಾಳದ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲು ಸೂಚನೆ ನೀಡಲಾಗಿದೆ.
ಜೊತೆಗೆ ಈಗ ಸರಬರಾಜಾಗಿರುವ ಔಷಧಿಗಳನ್ನ ವಿತ್ಡ್ರಾ ಮಾಡಲಾಗುತ್ತೆ. ಹಾಗೆಯೇ ಚೆನ್ನೈ ಮಾದರಿ ಮೆಡಿಕಲ್ ಸ್ಟ್ರಕ್ಚರ್ ಜಾರಿಗೆ ಸೂಚನೆ ನೀಡಿರುವ ಸಿಎಂ ಬಳ್ಳಾರಿಯಲ್ಲಿರುವ ಸರ್ಜನ್ಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ಜೊತೆಗೆ ಮೃತರ ಕುಟುಂಬಕ್ಕೆ ಸಿಎಂ ಪರಿಹಾರ ಘೋಷಿಸಿದ್ದು, ಸರ್ಕಾರದ ಕಡೆಯಿಂದ ತಲಾ 2 ಲಕ್ಷ ಹಾಗೂ ಕಂಪನಿಯಿಂದಲೂ ಪರಿಹಾರ ನೀಡಲಾಗುತ್ತೆ. ಇನ್ನು ಕೆಎಸ್ಎಂಎಸ್ ಆಸ್ಪತ್ರೆ ಎಂಡಿಗೂ ನೋಟಿಸ್ ಕೊಡಲು ಸೂಚನೆ ನೀಡಲಾಗಿದ್ದು, ಬಾಣಂತಿಯರ ಆಪರೇಷನ್ ಮಾಡಿದ ವೈದ್ಯರ ತಪ್ಪಿಲ್ಲ ಅಂತ ವರದಿ ನೀಡಲಾಗಿದೆಯಂತೆ. ಸರ್ಕಾರದಿಂದ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಪರಿಹಾರ. ಇವರಿಂದ ಕೂಡ ಈ ಕಂಪನಿಯಿಂದ ಕೂಡ ಪರಿಹಾರನ ಕೊಡಿಸ್ತಕ್ಕಂಥದ್ದು ಕೆಲಸ ಆಗ್ತದೆ. ಆಮೇಲೆ MD ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿ. ಬಳ್ಳಾರಿನಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಸರ್ಜನ್ ಇದಾರಲ್ಲ ಅವ್ರಿಗೆ ಮತ್ತೆ ಈ ತರ ಮರುಕಳಿಸದಂತೆ ನೋಡ್ಕೋಬೇಕು, ನಿಮ್ಮ ಜವಾಬ್ದಾರಿ. ಒಂದ್ ವೇಳೆ ಆದ್ರೆ ನಿನ್ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ರು. ಇನ್ನು ನ್ಯೂಸ್ 18 ಕನ್ನಡ ನಡೆಸಿದ ಹೆಲ್ತ್ ಕೇರ್ ಅವಾರ್ಡ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಳ್ಳಾರಿ ಬಾಣಂತಿಯರ ಸಾವಿನ ಬಗ್ಗೆ ಹೇಳಿದ್ದು ಹೀಗೆ. ಎಲ್ಲಿ ಈಗ ಅದನ್ನ ಕಡಾಖಂಡಿತವಾದ ಫೈಂಡಿಂಗ್ಸ್ ನಮ್ಗಿನ್ನೂ ಹೊರಗೆ ಬರಬೇಕು. ಆದ್ರೆ ನಮ್ಗೆ ಅನುಮಾನಗಳಿದೆ, ಸಂಶಯಗಳಿದೆ ಎಲ್ಲಿಂದ ಏನಾಗಿದೆ ಅಂತ. ನಾವು ಮುಂದಿನ ಕ್ರಮಗಳು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತೀವಿ ಮತ್ತು ಇದು ಮರುಕಳಿಸ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಒಟ್ನಲ್ಲಿ ಬಳ್ಳಾರಿ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗೋ ಕೆಲಸವಾಗಿದ್ದು, ನ್ಯೂಸ್ 18 ವರದಿಗೆ ಫಲಶ್ರುತಿ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಫೆಂಗಲ್ ಚಂಡಮಾರುತ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಪುದುಚೇರಿ ಬಳಿ ಕರಾವಳಿಗೆ ಅಪ್ಪಳಿಸಲಿದೆ. ಕರಾವಳಿ ಪ್ರದೇಶಗಳಲ್ಲಿ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇದೆ. ಚಂಡಮಾರುತದಿಂದಾಗಿ ಎಲ್ಲೆಲ್ಲಿ ಏನೇನು ಅನಾಹುತವಾಗಿದೆ ಎಂಬ ಮಾಹಿತಿ ಇಲ್ಲಿದೆ. ಬಂಗಾಳ ಕೊಲ್ಲಿಯಲ್ಲಿ ಗೆದ್ದಿರುವ ಫೆಂಗಲ್ ಚಂಡಮಾರುತ ಉತ್ತರ ತಮಿಳುನಾಡು, ಪುದುಚೇರಿ ಕರಾವಳಿಗೆ ಅಪ್ಪಳಿಸುತ್ತಿದೆ. ಫೆಂಗಲ್ ಸೈಕ್ಲೋನ್ ಅಬ್ಬರದಿಂದ ತೀವ್ರ ವಾಯುಭಾರ ಕುಸಿತ ಉಂಟಾಗಿದ್ದು, ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿದೆ. ಈ ಚಂಡಮಾರುತದ ಹೊಡೆತಕ್ಕೆ ತಮಿಳುನಾಡು, ಪುದುಚೇರಿ ರಾಜ್ಯಗಳು ತತ್ತರಿಸಿ ಹೋಗಿದೆ. ತಮಿಳುನಾಡಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ, ರಸ್ತೆ ಬಂದ್, ವರ್ಕ್ ಫ್ರಮ್ ಹೋಮ್ಗೂ ಮನವಿ. ಚಂಡಮಾರುತ ಕರಾವಳಿಗೆ ಅಪ್ಪಳಿಸುತ್ತಿದ್ದಂತೆ ಭಾರೀ ವಿನಾಶವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಹೀಗಾಗಿ ತಮಿಳುನಾಡಿನ 7 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಹಾಗೂ 10 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಳೆ ಪರಿಣಾಮ 7 ಪ್ರಮುಖ ಸುರಂಗ ಮಾರ್ಗಗಳನ್ನು ಮುಚ್ಚಲಾಗಿದೆ. ಚೆನ್ನೈ ಸೇರಿದಂತೆ ತಮಿಳುನಾಡಿನಲ್ಲಿ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ನೀಡುವಂತೆ ಐಟಿ ಸಂಸ್ಥೆಗಳಿಗೆ ಸರ್ಕಾರ ಮನವಿ ಮಾಡಿದೆ. ನಿವಾಸಿಗಳು ಜಾಗರೂಕರಾಗಿರಲು ಮತ್ತು ಸುರಕ್ಷತಾ ಸಲಹೆಗಳನ್ನು ಅನುಸರಿಸಲು ಅಧಿಕಾರಿಗಳು ಸೂಚಿಸಿದ್ದಾರೆ. ಫೆಂಗಲ್ ಹೊಡೆತಕ್ಕೆ ಭೂಕುಸಿತದ ಆತಂಕ. ಚಂಡಮಾರುತದ ಪರಿಣಾಮ ಚೆನ್ನೈನಲ್ಲಿ ವಿಪರೀತ ಮಳೆಯಾಗುತ್ತಿದ್ದು, ಮರೀನಾ ಬೀಚ್ನಲ್ಲಿ ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿದೆ. ಯಾರೂ ಸಮುದ್ರಕ್ಕೆ ತೆರಳದಂತೆ ಬಂದೋಬಸ್ತ್ ಮಾಡಲಾಗಿದೆ. ನಗರದ ಹಲವು ರಸ್ತೆಗಳು ಜಲಾವೃತವಾಗಿದ್ದು, ಮಲ್ಲಪಟ್ಟಣಂನಲ್ಲಿ ಭಾರೀ ಮಳೆ ಗಾಳಿಗೆ ಮರ ಧರೆಗುರುಳಿದೆ. ಚೆಂಗಲ್ಪಟ್ಟು ಕರಾವಳಿ ಪ್ರದೇಶದ ಸುತ್ತಮುತ್ತಾಗಿದ್ದ ಹೋಟೆಲ್, ಅಂಗಡಿಗಳು ಕಿತ್ತು ಬಿದ್ದಿವೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿ ಸನ್ನದ್ಧ. ಜನರಿಗೆ ಸಹಾಯವಾಣಿ ಆರಂಭ. ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಸಿದ್ಧವಾಗಿವೆ. ಸರ್ಕಾರ ಟೋಲ್ ಫ್ರೀ ಸಂಖ್ಯೆ 112 ಮತ್ತು 1077 ಅನ್ನು ಆರಂಭಿಸಿದೆ. ಜನರು ವಾಟ್ಸ್ಆಪ್ ಸಂಖ್ಯೆ 9488981070 ಮೂಲಕ ಸಹಾಯಕ್ಕಾಗಿ ಸಂಪರ್ಕಿಸಬಹುದಾಗಿದೆ.
ರಾಜ್ಯದಲ್ಲಿ 2229 ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಲಾಗಿದ್ದು ಇಲ್ಲಿಯವರೆಗೆ 164 ಕುಟುಂಬಗಳನ್ನು ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ. ಚಂಡಮಾರುತದ ತೀವ್ರತೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದ್ದು ಭೂಕುಸಿತ ಉಂಟಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈ ಹಿನ್ನೆಲೆ ಭಾರೀ ಎಚ್ಚರಿಕೆ ವಹಿಸಲಾಗಿದೆ. ಆಂಧ್ರಪ್ರದೇಶ ಕರ್ನಾಟಕಕ್ಕೂ ಫೆಂಗಲ್ ಹೊಡೆತ. ಆಂಧ್ರಪ್ರದೇಶದ ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರ ಪ್ರಕ್ಷುಬ್ಧವಾಗಿದ್ದು ಜೋರು ಗಾಳಿಯಿಂದಾಗಿ 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸುವಂತೆ ಮಾಡಿದೆ. ತಿರುಪತಿ ತಿರುಮಲದಲ್ಲಂತೂ ಬಿಟ್ಟು ಬಿಡದೆ ಮಳೆ ಅಪ್ಪಳಿಸುತ್ತಿದ್ದು ದೇವರ ದರ್ಶನಕ್ಕೆ ಬಂದ ಭಕ್ತರು ನರಕ ಅನುಭವಿಸಿದ್ರು. ನೆಲ್ಲೂರು, ಚಿತ್ತೂರು ಭಾಗದಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಘೋಷಿಸಿದೆ. ಇನ್ನು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು ಸೇರಿದಂತೆ ದಕ್ಷಿಣ ಕರ್ನಾಟಕದಲ್ಲೂ ಮಂಜು ಮೋಡ ಮುಸುಕಿದ ವಾತಾವರಣವಿದ್ದು ಚಳಿಗೆ ಜನ ತತ್ತರಿಸಿ ಹೋಗ್ತಿದ್ದಾರೆ. ಸದ್ಯಕ್ಕೆ ಫೆಂಗಲ್ ಸೈಕ್ಲೋನ್ ದಕ್ಷಿಣ ಕಡೆ ಮುಖ ಮಾಡಿದ್ದು ನಾಳೆ ಸಂಜೆ ಮೇಲೆ ಯಾವ ಮಟ್ಟಿಗೆ ಹೊಡೆತ ಕೊಟ್ಟಿದೆ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ದೆಹಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಮೇಲೆ ವ್ಯಕ್ತಿಯೊಬ್ಬ ನೀರೆರಚಿದ ಘಟನೆ ನಡೆದಿದೆ. ಪಕ್ಷದ ಕಾರ್ಯಕರ್ತರೊಂದಿಗೆ ಕೇಜ್ರಿವಾಲ್ ಪಾದಯಾತ್ರೆ ಮಾಡ್ತಿದ್ರು. ಈ ವೇಳೆ ಹತ್ತಿರ ಬಂದ ವ್ಯಕ್ತಿ ಕೇಜ್ರಿವಾಲ್ ಮೇಲೆ ನೀರೆರಚಿದ್ದಾನೆ. ಆತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮಾಜಿ ಕಾರ್ಪೊರೇಟರ್ ಮಂಜುಳಾ ಪತಿ ನಾರಾಯಣಸ್ವಾಮಿ ದೂರು ನೀಡಿದ್ದು ಕೊಲೆ ಯತ್ನ ಆರೋಪ ಮಾಡಿದ್ದಾರೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬಿಜೆಪಿಗೆ ನಾನು ಅನಿವಾರ್ಯವಾಗಿ ಹೋಗಿದ್ದೇನೆ. ನನಗೆ ಕಾಂಗ್ರೆಸ್ ಕೆಟ್ಟದು ಮಾಡಿರಲಿಲ್ಲ. ಹೀಗಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಕಾಂಗ್ರೆಸ್ ಬಿಡೋದಕ್ಕೆ ಆ ಒಬ್ಬ ವ್ಯಕ್ತಿ ಕಾರಣ. ನನ್ನ ವಿರುದ್ಧ 100 ಸಿಡಿ ಬಿಟ್ರು ಅಂಜಲ್ಲ ಅಂತ ಪರೋಕ್ಷವಾಗಿ ಡಿಕೆಶಿಗೆ ಕೌಂಟರ್ ಕೊಟ್ರು. ಚನ್ನಪಟ್ಟಣ ಪರಾಜಿತ ಅಭ್ಯರ್ಥಿ ನಿಖಿಲ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚನ್ನಪಟ್ಟಣ ಜನತೆಗೆ ಧನ್ಯವಾದ ತಿಳಿಸಿದ್ದಾರೆ. ನಾನು ಚನ್ನಪಟ್ಟಣ ಬಿಟ್ಟು ಪಲಾಯನ ಮಾಡಲ್ಲ. ಅಖಂಡ ರಾಮನಗರ ಅಭಿವೃದ್ಧಿಗಾಗಿ ಜೆಡಿಎಸ್ ಪಕ್ಷ ಜನತೆ ಜೊತೆ ಇರುತ್ತೆ ಎಂದ್ರು ನಿಖಿಲ್. ರಣಹೇಡಿ ಯಾರು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಗೊತ್ತಾಗಿದೆ. ಕೊನೆಯ ಹಂತದಲ್ಲಿ ಪ್ಯಾಕೇಜ್ಗೋಸ್ಕರ ಹೋಗಿರ್ತಕ್ಕಂಥದ್ದು ಇವತ್ತು TRP ಸ್ಟಾರು ಪ್ರತಿನಿತ್ಯ ಮಾಧ್ಯಮದಲ್ಲಿ ಸಂದರ್ಶನಗಳನ್ನ ಕೊಟ್ಕೊಂಡು ಪ್ರತಿನಿತ್ಯ ನಮ್ಮನ್ನ ಕೆಣಕಿದ್ರೆ ಅವರು ಒಂದು ದೊಡ್ಡ ಒಕ್ಕಲಿಗ ಪ್ರಭಾವಿ ನಾಯಕರಾಗಿ ಬೆಳೆದು ಬಿಡ್ತೇವೆ ಅಂತಕ್ಕಂಥ ಕಲ್ಪನೆಯಲ್ಲಿ ಅವರೇನಿದ್ದಾರೆ. ಇದ್ಯಾವುದಕ್ಕೂ ಇವತ್ತು ನಾವು ಉತ್ತರ ಕೊಡ್ತಕ್ಕಂಥದ್ದಲ್ಲ. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳೇ ನಮ್ಮ ಪರವಾಗಿ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಭಾವಿಸಿದ್ದೇನೆ. ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಹಿರಿಯ ಮುಖಂಡ ಬಿ ಗುರಪ್ಪ ನಾಯ್ಡುರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಲೈಂಗಿಕ ಕಿರುಕುಳ ಮತ್ತು ಮಹಿಳೆಯೊಬ್ಬರ ಗೌರವಕ್ಕೆ ಧಕ್ಕೆ ತಂದ ಆರೋಪ ಕೇಳಿಬರ್ತಿದ್ದಂತೆ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ. ವರದಕ್ಷಿಣೆ ಕಿರುಕುಳ ಕೇಸ್ನಲ್ಲಿ ಜೈಲಿನಲ್ಲಿದ್ದ 93 ವರ್ಷದ ಅಜ್ಜಿಗೆ ಪೆರೋಲ್ ಭಾಗ್ಯ ಸಿಕ್ಕಿದೆ. ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಅಜ್ಜಿ ನಾಗಮ್ಮ ಕಲಬುರಗಿ ಜೈಲಿನಲ್ಲಿದ್ರು. ವಯೋಸಹಜವಾಗಿ ನಾಗಮ್ಮ ಹಾಸಿಗೆ ಹಿಡಿದಿದ್ರು. ಹೀಗಾಗಿ ಅಜ್ಜಿ ನಾಗಮ್ಮಗೆ ಪೆರೋಲ್ ಸಿಕ್ಕಿದೆ. ವ್ಯಕ್ತಿಯೊಬ್ಬರನ್ನ ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಹತ್ಯೆಗೈದಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಕೊಲೆಯಾದ ರಾಜೇಶ್ ಶೆಟ್ಟಿಯನ್ನ ಹಳೆ ವೈಷಮ್ಯಕ್ಕೆ ಕೊಲೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕಾಕಿನಾಡ ಬಂದರಿನ ಮೂಲಕ ವಿದೇಶಕ್ಕೆ ಪಡಿತರ ಅಕ್ಕಿ ಕಳ್ಳ ಸಾಗಣೆ ಮಾಡಲಾಗ್ತಿದೆ. ಈ ಹಿನ್ನೆಲೆ ಖುದ್ದು ಡಿಸಿಎಂ ಪವನ್ ಕಲ್ಯಾಣ್ ಅವರೇ ಬಂದರಿಗೆ ತೆರಳಿ ಪರಿಶೀಲನೆ ಮಾಡಿದ್ರು. ಸೂಕ್ತ ದಾಖಲೆ ಇಲ್ಲದೆ ಹಡಗಿನಲ್ಲಿದ್ದ 38,000 ಮೆಟ್ರಿಕ್ ಟನ್ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆದಿದ್ದಾರೆ.
ಸಂಬಲ್ನ ಜಾಮಾ ಮಸೀದಿ ಮತ್ತು ಅಜ್ಮೀರ್ ಶರೀಫ್ಗೆ ಸಂಬಂಧಿಸಿದ ಕೆಳ ನ್ಯಾಯಾಲಯಗಳ ನಿರ್ಧಾರಗಳ ನಂತರ ಮಾಜಿ ಸಿಜೆಐ ಡಿವೈ ಚಂದ್ರಚೂಡ್ ಟೀಕೆಗಳಿಗೆ ಗುರಿಯಾಗಿದ್ದಾರೆ. ತಮ್ಮ ಆದೇಶದ ಮೂಲಕ ದೇಶದ ವಿವಿಧ ಧಾರ್ಮಿಕ ಸ್ಥಳಗಳ ಇಂತಹ ಅರ್ಜಿಗಳು ಮತ್ತು ಸಮೀಕ್ಷೆಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಶ್ಲೀಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಕುಂದ್ರಾ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿತ್ತು. ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಸಂಬಂಧವಿಲ್ಲದ ವಿಷಯಗಳಲ್ಲಿ ನನ್ನ ಪತ್ನಿಯ ಹೆಸರನ್ನ ಪದೇ ಪದೇ ಎಳೆದು ತರಬೇಡಿ ಅಂತ ಮನವಿ ಮಾಡಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.